ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಧ್ಯಾನ ಪ್ರಕ್ರಿಯಾ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ಇವತ್ತು 5ನೇ ನುಡಿ. 8 ಪ್ರಕೃತಿಗಳೊಳಗೆ ವಿಶ್ವಾದೆಂಟ ರೂಪದಲ್ಲಿದ್ದು ಭಕುತರ ಕಂಟಕವ ಪರಿಹರಿಸುತ್ತಲೇ ಪಾಲಿಸುವ ಪ್ರತಿದಿನದಿ. 8 ಪ್ರಕೃತಿ ಅಂತ ಹೇಳಿದ್ದಾರೆ. ನಾವು ಯಾವಾಗ ಹೇಳಿದ್ನಲ್ಲ, ತತ್ವಗಳನ್ನು ಸಂಖ್ಯೆಯನ್ನು ಗಣನೆ ಮಾಡುವಂತಹದ್ದು ಬೇರೆ ಬೇರೆ ರೀತಿಯಾಗಿ ಗಣನೆ ಮಾಡ್ತಾರೆ ಅಂತ. ಇಲ್ಲಿ 8 ಪ್ರಕೃತಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಪಂಚಮಹಾಭೂತಗಳನ್ನು ತೋರಿದ್ದಾರೆ. ಪಂಚಮಹಾಭೂತಗಳಲ್ಲಿ ಅದು 5 ಆಯಿತು. ಇನ್ನು 3 ಯಾವ್ದು ಸೇರಿಸಿದ್ದಾರೆ ಅಂತಂದರೆ ಮನಸ್ಸು, ಬುದ್ಧಿ, ಅಹಂಕಾರ ತತ್ವ, ಇದು 3 ಸೇರಿಸಿದ್ದಾರೆ. ಇನ್ನು ಮೇಲಿಂದ ಮಹತ್ತತ್ವ ಮತ್ತು ಅವ್ಯಕ್ತತ್ವ ಯಾಕೆ ಸೇರಿಸಿಲ್ಲ ಅಂತಂದರೆ ಮಹತ್ತತ್ವದಿಂದನೇ ಅಹಂಕಾರ ತತ್ವ ಬಂದಿದೆ, ಅದರದ್ದು ಭಾಗ. ಇದು ಕಾರಣಕಾರ ರೂಪದಿಂದ ಇದ್ದಂಥದ್ದು. ಆ ಕಾರಣ ಆಗಿದೆ, ಇದು ಕಾರ್ಯ ಆಗಿದೆ. ಸೊ ಇದರಲ್ಲೇ ಅದನ್ನು ಗಣನೆ ಹಿಡಿಬೇಕು ಮತ್ತು ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಗಣನೆ ಮಾಡುವಂಥ ಪದ್ಧತಿ ಇದೆ. ಇಲ್ಲಿ ಈ 8 ಒಳಗಡೆ ಅಂದರೆ ಪಂಚಮಹಾಭೂತಗಳು ಮತ್ತು ಇಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಇದರಲ್ಲಿ ಈ 8 ವಿಶ್ವಾದ ರೂಪಗಳಲ್ಲಿ ಈ 8 ಪ್ರಕೃತಿ ಒಳಗಡೆ 8 ವಿಶ್ವಾದಿ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಭೂಮಿಯಿಂದ ಸ್ಟಾರ್ಟ್ ಮಾಡಿದೆ. ಭೂಮಿ ತತ್ವ, ಆಮೇಲೆ ಆಪ, ತೇಜ, ವಾಯು, ಆಕಾಶ, ಆಮೇಲೆ ಇದು ಮನಸ್ಸು, ಬುದ್ಧಿ, ಅಹಂಕಾರ ತತ್ವ. ಇದರಲ್ಲಿ ಎಲ್ಲನೂ ವಿಶ್ವ, ತೈಜಸ, ಪ್ರಾರ್ಧ, ತೂರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಈ ರೀತಿಯಾದಂಥದ್ದು ನಾವು ಚಿಂತನೆ ಮಾಡಬೇಕು ಅನ್ನೋದೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಪರಿಹರಿಸುತ್ತಲಿ, ಕಂಟಕವ ಪರಿಹರಿಸುತ್ತಲಿ. ಕಂಟಕ ಅಂತಂದ್ರೆ ನಮಗೆ ಮುಳ್ಳು. ಏನು ಮುಳ್ಳು ಇದೆ ನಮಗೆ? ಇದು ಒಂದು ಲಿಂಗ ದೇಹ ಎಂಬುದೇ ಇದು ಮುಳ್ಳು ನಮಗೆ. ಆ ಮುಳ್ಳುವನ್ನು ಹಾಕುತ್ತಾನೆ ಅಂತ. ಅದರಲ್ಲಿ ನಮಗೆ ಎಲ್ಲ ದೋಷಗಳನ್ನು ಕೂತಿದೆ, ನಮ್ಮ ಕರ್ಮಗಳನ್ನು ಕೂತಿದೆ. ಆ ಕರ್ಮಗಳನ್ನು ಪರಿಹಾರ ಆಗಲಿ ನಮಗೆ ಮೋಕ್ಷವಿಲ್ಲ. ಸೊ ಅದಕ್ಕೆ ಇಷ್ಟು ರೂಪದಿಂದ ಇದ್ದು ಭಕುತರ ಕಂಟಕವ ಪರಿಹರಿಸುತ್ತಲಿ. ಅಂದರೆ ಇದು ಲಿಂಗದೇಹ ಎಂಬುದನ್ನು ಕಂಟಕ ಇದೆ, ಅದನ್ನು ಪರಿಹಾರ ಮಾಡ್ತಾ ಅದರ ಪರಿಹಾರ ಮಾಡ್ತಾ ಒಂದೇ ದಿನಕ್ಕೆ ಆಗೋದಿಲ್ಲ. ನಮ್ಮ ಸಾಧನವನ್ನು ಹೇಗೆ ಅಭಿವೃದ್ಧಿ ಆಗ್ತಾ ಹೋಗ್ತದೆ, ಹಾಗೆ ಅದರಲ್ಲಿ ಇದ್ದಂಥ ಕರ್ಮಗಳನ್ನು ಕಡಿತಾ ಹೋಗ್ತದೆ. ಆಮೇಲೆ ಅಪರೋಕ್ಷ ಜ್ಞಾನ ಆಗ್ತದೆ ಅಂತ. ಅದಕ್ಕೆ ಪರಿಹರಿಸುತ್ತಲಿ ಅಂತ ಶಬ್ದ ಇಟ್ಟಿದ್ದಾರೆ. ಅಂದರೆ ನಿಧಾನವಾಗಿ ಆಗ್ತದೆ. ಎಷ್ಟೋ ಜನ್ಮಬೇಕು, ಎಷ್ಟೋ ಜನ್ಮಾಂತರ ಆದಮೇಲೆ ನಮ್ಮ ಎಲ್ಲ ಕರ್ಮಗಳನ್ನು ಸವಿತಾವೆ, ಸವ್ಕೊಂಡು ಹೋಗ್ತವೆ. ಆಮೇಲೆ ನಮಗೆ ಅಪರೋಕ್ಷ ಜ್ಞಾನ ಆಗ್ತದೆ. ಪಾಲಿಸುವ ಪ್ರತಿದಿನ, ಈ ರೀತಿಯಾಗಿ ನಮಗೆ ರಕ್ಷಣೆ ಮಾಡ್ತಾನೆ. ಪ್ರತಿದಿನದಲ್ಲಿ ನಮಗೆ ರಕ್ಷಣೆ ಮಾಡ್ತಾನೆ. ಹೇಗೆ ರಕ್ಷಣೆ ಮಾಡ್ತಾನೆ ಭಗವಂತ ಅಂತಂದರೆ ನಮ್ಮ ಕರ್ಮಗಳನ್ನು ಆಗ್ತಾ ಇರ್ತವೆ, ಅದರಲ್ಲಿ ನಮ್ಮ ಪುಣ್ಯ ಕರ್ಮಗಳನ್ನು ಅಭಿವೃದ್ಧಿ ಮಾಡಿಸಿ ಪಾಪ ಕರ್ಮಗಳನ್ನು ಕಡಿಮೆ ಮಾಡ್ತಾ ಹೋಗ್ತಾನೆ. ಈ ರೀತಿಯ ಪ್ರತಿದಿನ ಆ ಕಾರ್ಯ ನಮಗೆ ಮಾಡ್ತಾನೆ ಭಗವಂತ ಅನ್ನೋದನ್ನು ಚಿಂತನೆ ಮಾಡಬೇಕು. ಈ ಎಲ್ಲ ನಮ್ಮ ಪ್ರಕೃತಿ ಒಳಗಡೆ ನಮ್ಮ ದೇಹ ಆಗಿದ್ದಂಥದ್ದು ಈ ಪ್ರಕೃತಿಯಿಂದ. ಈ ಪ್ರಕೃತಿ ಒಳಗಡೆ ಭಗವಂತನಿಗೆ ವಿಶ್ವ, ತೈಜಸ, ಪ್ರಾರ್ಧ, ತೂರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಈ ರೂಪಗಳನ್ನು ಚಿಂತನೆ ಮಾಡಿ ಈ ರೂಪದಿಂದ ಭಗವಂತ ಕರ್ಮಗಳನ್ನು ಮಾಡಿಸಿ ಆಮೇಲೆ ರಕ್ಷಣೆ ಮಾಡ್ತಾನೆ, ಪಾಲಿಸುವ. ನಮಗೆ ಲಿಂಗದೇಹ ಎಂಬುದ ಒಂದು ಕಂಟಕ ಇದೆ, ಅದನ್ನು ಪರಿಹರಿಸುತ್ತಲಿರ್ತಾರೆ. ಅದನ್ನು ಸವದು ಹೋಗುವಂತೆ ಮಾಡಿ ನಮಗೆ ಪ್ರತಿದಿನದಲ್ಲಿ ನಮಗೆ ಇದನ್ನು ರಕ್ಷಣೆ ಮಾಡ್ತಾನೆ ಭಗವಂತ ಅನ್ನೋದನ್ನು ನಾವು ಚಿಂತನೆ ಕೊಟ್ಟಿದ್ದಾರೆ ಜಗನ್ನಾಥದಾಸರು. ಆಮೇಲೆ ನೆಂಟನನ್ನದೇ ಎಡೆಬಿಡದೆ ವೈಕುಂಠರಮಣ ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರ ಬಡೆವ. ಅದೇ ನಮ್ಮ ನೆಂಟನಂದರೆ ನಮ್ಮ ಸ್ನೇಹಿತರು, ನಮ್ಮ ಬಳಗದವರು, ನಮ್ಮ ಬೇಕಾದವರು ನಮಗೆ ಸತತವಾಗಿ ನಮ್ಮ ಜೊತೆ ಇರ್ತಾರೆ. ನಮ್ಮ ಕಷ್ಟ ಕಾಲ ಸಹಾಯ ಆಗ್ತಾರೆ. ಸುಖ ಕಾಲದಲ್ಲಿ ಕೂಡ ನಮಗೆ ಶೇರ್ ಮಾಡ್ತಾರೆ. ಸುಖದಲ್ಲಿ ಕೂಡ ನಮಗೆ ಶೇರ್ ಮಾಡೋಕ್ಕೆ ಯಾರು ಬೇಕಾಗ್ತದೆ. ನಾವು ಒಬ್ಬರೇ ಎಂಜಾಯ್ ಮಾಡಲಿಕ್ಕೆ ಆಗೋಂಗಿಲ್ಲ. ಒಂದು ದುಃಖದಲ್ಲಿ ಆಗಲಿ ಸುಖದಲ್ಲಿ ಆಗಲಿ ನಮ್ಮ ಸುತ್ತಮುತ್ತ ಜನ ಇರಬೇಕು. ಆವಾಗ ದುಃಖ ಕಡಿಮೆ ಆಗ್ತದೆ, ಸುಖವನ್ನು ಅಭಿವೃದ್ಧಿ ಆಗ್ತದೆ. ನಾವು ಎಲ್ಲರ ಜೊತೆಯಲ್ಲಿ ಶೇರ್ ಮಾಡ್ಕೊಂಡಿದ್ದರೆ ಅವ್ರ ಜೊತೆಯಲ್ಲಿ ನಾವು ಒಂದು ಆನಂದವನ್ನು ಆಗಲಿ ದುಃಖವನ್ನು ಆಗಲಿ ನಾವು ಅದು ಶೇರ್ ಮಾಡಿದರೆ ದುಃಖ ಕಡಿಮೆ ಆಗ್ತದೆ, ಆನಂದ ಹೆಚ್ಚಾಗ್ತದೆ. ಅದಕ್ಕೆ ಇದು ಆ ರೀತಿಯಾಗಿ ನಮ್ಮ ಸ್ನೇಹಿತರಂತೆ, ನಮಗೆ ಬಳಗದವರಿದ್ದಂತೆ, ನಮಗೆ ಬೇಕಾಗುವ ಜನ, ಅದು ನಮಗೆ ರಕ್ತ ಬಳಗ ಇರಬೇಕು ಅಥವಾ ಸ್ನೇಹಿತರು ಇರಬೇಕಂತೇಳಿ ನಮಗೆ ಬೇಕಾಗುವಂಥ ಜನಗಳು
ಎಡೆದು ಬಿಡದೆ ಹೇಗೆ ನಮ್ಮ ಜೊತೆ ಇರ್ತಾರೋ ಹಾಗೆ ಭಗವಂತ ನಮಗೆ ಎಡೆದು ಬಿಡ ಸತತವಾಗಿ ಅರಕ್ಷಣೆ ಬಿಡದೆ ಅಂತ ತುಂಬ ಕಡೆ ಬಂದಿದೆ. ಒಂದು ಅರ್ಧಾಕ್ಷಣ ಕೂಡ ಬಿಡದೆ ನಮ್ಮ ಜೊತೆಯಲ್ಲಿ ಭಗವಂತ ಸತತವಾಗಿ ಇರ್ತಾನೆ. ವೈಕುಂಠ ರಮಣನು ಅಂದರೆ ವೈಕುಂಠ ನಿವಾಸಿದಂಥ ಭಗವಂತ ಅಂಥ ದೊಡ್ಡ ವ್ಯಕ್ತಿ, ಅದೇ ನಮ್ಮ ಜೊತೆಯಲ್ಲಿ ಎಡಬಿಡದೆ ನಮ್ಮ ಜೊತೆಯಲ್ಲಿ ಇರ್ತಾನೆ. ವೈಕುಂಠದಲ್ಲಿ ರಮಣ ಮಾಡುವಂಥ ಭಗವಂತ, ಲಕ್ಷ್ಮೀ ಜೊತೆಯಲ್ಲೇ ಎಂಜಾಯ್ ಮಾಡುವಂಥ ಭಗವಂತ ಅಷ್ಟು ದೊಡ್ಡ ವ್ಯಕ್ತಿ, ಅದು ನಮ್ಮ ಜೊತೆಲಿ ನಮ್ಮ ಒಳಗಡೆ ಇರ್ತಾನೆ, ನಮ್ಮ ಜೊತೆಯಲ್ಲೇ ಯಾವಾಗಲೂ ಇರ್ತಾನೆ. ವೈಕುಂಠ ರಮಣನು ತನ್ನವರ ಅಂತಂದ್ರೇನು, ನಾವು ಅದಕ್ಕೆ ದಿನ ಹೇಳ್ತೀವಲ್ಲ, ದಾಸನ್ನ ಮಾಡಿಕೋ ಎನ್ನ ಅಂತ. ಈಗ ನಾವು ಭಗವಂತನೇ ಹೌದು, ಅವನಿಂದ ನಮಗೆ ಬಹಳಷ್ಟು ಕೆಲಸ ಆಗಬೇಕಾಗಿದೆ. ಅದಕ್ಕೆ ಭಗವಂತ ನೀನು ನನ್ನೋಪ ಅಂತ ಹೇಳ್ತಿದ್ದಾರೆ. ಭಗವಂತನೇ ನಮ್ಮಿಂದ ಆಗುವಂಥ ಕಾರ್ಯಗಳನ್ನೇ ಏನೂ ಇಲ್ಲ. ಅದ್ರ ಕೂಡ ಅವ ನಮಗೆ ತನ್ನವರು ಅಂತ ತಿಳ್ಕೋಬೇಕು. ಅದೇ ಅಷ್ಟು ನಮ್ಮದು ಭಕ್ತಿ ಉದ್ರೇಕ ಆಗಿರಬೇಕು, ಅಷ್ಟು ನಾವೊಂದು ಚಿಂತೆ ಸತತವಾಗಿ ಮಾಡಬೇಕು. ಅವನಿಗೆ ನಾವು ಶರಣಾಗತರಾಗಬೇಕು. ನೀನೇ ಗತಿಪ ನಮಗೆ ಅಂತಕೊಂಡು ಆ ಭಾವನೆ ಸತತವಾಗಿ ಇರಬೇಕು. ಅಂಥವರನ್ನು ಅವನು ನಮಗೆ ತನ್ನವರು ಅಂತ ಸ್ವೀಕಾರ ಮಾಡ್ತಾನೆ. ದಾಸನ್ನ ಮಾಡಿಕೋ ಎನ್ನ ಅಂತ ನಾನು ಭಕ್ತ ಅಂತ ಭಗವಂತ ಸ್ವೀಕಾರ ಮಾಡಬೇಕು. ಆವಾಗ ನಿಷ್ಕಂಟಕ ಮಾಡ್ತಾನೆ. ಕಂಟಕ ನಮಗೆ ಯಾವುದಿದೆ, ನಮ್ಮ ಲಿಂಗ ದೇಹವನ್ನು ಕಂಟಕ ಇದೆ, ಅದು ನಿಷ್ಕಂಟಕ. ಅದು ಲಿಂಗ ದೇಹ ಹೋಗೋ ಹಾಗೆ ಮಾಡ್ತಾನೆ. ಸುಮಾರ್ಗದಲ್ಲಿ ಅದರಿಂದ ಸುಮಾರ್ಗ ಯಾವುದು, ನಮಗೆ ಮೋಕ್ಷ ಮಾರ್ಗ. ಆ ಮೋಕ್ಷ ಮಾರ್ಗದಲ್ಲಿ ಭಗವಂತ ನಮಗೆ ನಡೆಸುವ ದುರ್ಜನರ ಬಡೆಯುವ ಅಂತಂದ್ರೇನು, ನಮಗೆ ಯಾರು ಈ ಭಕ್ತರಿಗೆ ತೊಂದರೆ ಕೊಡುವಂಥ ಭಗವಂತ ನಿಂದಕ ಮಾಡುವಂಥದ್ದು ಅಂಥವರಿಗೆ ಬಡಿತಾನೆ ಅವ್ರಿಗೆ ನಾಶ ಮಾಡೋದಂತಂದ್ರೇನು, ಅವರಿಂದ ನಮಗೆ ರಕ್ಷಣೆ ಮಾಡ್ತಾರೆ. ಈ ಅಸುರಗಳೆಲ್ಲ ನಮ್ಮ ಒಳಗಡೆ ಕೂತಿದ್ದಾರೆ, ಬೇಕಾದಷ್ಟು ಜನ ಕೂತಿದ್ದಾರೆ, ಅವ್ರದ್ದು ಬಡಿತಾನೆ ಅಂತ. ಅದೇ ನಮಗೆ ಸಾಧನ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾನೆ, ನಮ್ಮ ಭಗವಂತ ಹತ್ರ ಹೋಗೋಕ್ಕೆ ಅನುಕೂಲ ಮಾಡ್ತಾನೆ. ನಾವು ಭಗವಂತನ ಧ್ಯಾನ ಜಪ ಪಾರಾಯಣ ಮಾಡೋಕ್ಕೆ ಈ ದುರ್ಜನರು ನಮ್ಮ ಒಳಗಡೆ ಕೂತಿದ್ದಾರೆ, ಅವ್ರನ್ನ ಬಡಿದು ಹಾಕ್ತಾನೆ ಅಂತ. ಅವ್ರ ಶಕ್ತಿಯಿಂದ ಮಾಡಿ, ಅವರು ಪ್ರೇರಣೆ ನಮಗೆ ಆಗದೇ ಇರುವಾಗೆ ನೋಡಿ, ಈ ದೇವತೆಗಳ ಪ್ರೇರಣೆ ಮಾಡಿಸಿ, ನಮ್ಮ ಕಡೆಯಿಂದ ಧರ್ಮ ಕಾರ್ಯಗಳನ್ನು ಮಾಡಿಸಿ ಭಗವಂತನ ಮೇಲೆ ಭಕ್ತಿ ಶ್ರದ್ಧಾಭಕ್ತಿಯನ್ನು ಅಭಿವೃದ್ಧಿ ಆಗೋ ಹಾಗೆ ಭಗವಂತ ಮಾಡ್ತಾನೆ ಅಂತ. ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರ ಬಡೆಯುವ. ಇನ್ನೊಂದು ಸುಮಾರ್ಗ ಅಂತಂದ್ರೇನು, ಈ ಸುಷುಮ್ನ ನಾಡಿ ಯಾರು ಶ್ರೇಷ್ಠವಾದಂಥದ್ದು ಭಗವತ್ ಅಪರೋಕ್ಷ ಜ್ಞಾನವನ್ನು ಇರ್ತಾರೋ ಅವರು ಈ ಜೀವವನ್ನು ಮೇಲ್ಗಡೆ ತಗೊಂಡು ಹೋಗ್ತಾರೆ. ಈ ಸುಷುಮ್ನ ನಾಡಿ ದ್ವಾರ ಈ ಬ್ರಹ್ಮರಂಧ್ರದಿಂದ ಆ ಜೀವವನ್ನು ಈ ದೇಹವನ್ನು ಬಿಟ್ಟು ಹೋಗ್ತಾರೆ, ಇಲ್ಲಿ ಸ್ಫೋಟ ಆಗ್ತದೆ ಅಂತ ಹೇಳ್ತಾರೆ. ಅಂಥವ್ರು ನಮಗೆ ನೋಡಿ ಸಿಗೋದಿಲ್ಲ. ಅದು ಅಷ್ಟು ಶ್ರೇಷ್ಠವಾದಂಥವ್ರು ಅವರು ಗುಪ್ತವಾಗಿ ಇರ್ತಾರೆ, ನಮಗೆ ಗೊತ್ತಾಗೋದಿಲ್ಲ. ಸೊ ಅವರು ಧ್ಯಾನ ಮಾಡ್ತಾ ತಾವಾಗೆ ಸ್ವ ಇಚ್ಛೆಯಿಂದ ನಮ್ಮದು ಕಾಲ ಬಂದಿದೆ, ಇವಾಗ ಭಗವಂತ ಕರೀತಾ ಇದ್ದಾನೆ, ಭಗವಂತ ನಮಗೆ ಕರೆಯೋಕ್ಕೆ ಬಂದಿದ್ದಾನೆ ಅಂತ ಅವ್ರಿಗೆ ಅನುಸಂಧಾನ ಕಾಣಿಸ್ತದೆ ಅವ್ರಿಗೆ. ಆವಾಗ ಆ ಜೀವವನ್ನು ಮೇಲೆ ತಂದು ಈ ಬ್ರಹ್ಮರಂಧ್ರದಿಂದ ಹೊರಗಡೆ ಹಾಕ್ತದೆ. ಸೊ ಯಾರು ಭಗವಂತ ನಮಗೆ ತನ್ನವರು ಅಂತ ಅಂದ್ಕೊಳ್ತಾನೆ, ಅವರಿಗೆ ಈ ಸುಷುಮ್ನ ನಾಡಿ ದ್ವಾರ ಜೀವ ಹೋಗುವ ಹಾಗೆ ಮಾಡ್ತಾರೆ. ಅದು ಸುಮಾರ್ಗ ಅಂತ. ಆ ಸುಮಾರ್ಗ ದ್ವಾರ ನಾವು ಕರ್ಕೊಂಡು ಹೋಗ್ತಾನೆ ಭಗವಂತ. ಅಲ್ಲಿ ಈ ಸುಷುಮ್ನ ನಾಡಿಯಲ್ಲಿ ದುರ್ಜನರ ಅಂದರೆ ಅಸುರರದು ಪ್ರವೇಶ ಇಲ್ಲ. ಅಲ್ಲಿ ವಾಯುದೇವರು ರಕ್ಷಣೆ ಮಾಡ್ತಾ ಇರ್ತಾರೆ. ಅದು ಸುಷುಮ್ನ ನಾಡಿಯಲ್ಲಿ ಯಾರು ಅಸುರರು ಬರದೇ ಇರುವ ಹಾಗೆ ವಾಯುದೇವರು ನೋಡ್ಕೋತಾರೆ. ಸೊ ಅದು ಸುಮಾರ್ಗ. ಆ ಮಾರ್ಗದಿಂದ ನಾವು ಹೋದರೆ ಡೈರೆಕ್ಟ್ಲಿ ಮೋಕ್ಷ ಸಿಗ್ತದೆ. ಸೊ ಅದಕ್ಕೆ ಮಧ್ಯದಲ್ಲಿ ಸ್ಟೆಪ್ಸ್ಗಳೇನೂ ಇಲ್ಲ. ಆ ಸುಷುಮ್ನ ನಾಡಿಯಲ್ಲಿ ದ್ವಾರ ಹೋಗದೇ ಬೇರೆ ರಂಧ್ರದಿಂದ ನಮ್ಮ ಜೀವ ಬಿಟ್ಟರೆ ಅದು ಮುಂದಿನ ಲೋಕಕ್ಕೆ ಹೋಗ್ತೀವಿ, ಆಗ್ತದೆ ಮೋಕ್ಷ ಆಗ್ತದೆ. ಅದು ಟೈಮ್ ಇರ್ತದೆ, ಡೈರೆಕ್ಟ್ ಇಮಿಡಿಯೇಟ್ಲಿ ಅಂತ ಇರೋದಿಲ್ಲ. ಸೊ ಅದಕ್ಕೆ ಹಾಗೆ ಇದು ಸುಷುಮ್ನ ನಾಡಿ ದ್ವಾರ ನಮಗೆ ಮೋಕ್ಷ ಡೈರೆಕ್ಟ್ ಭಗವಂತ ಕೊಟ್ಟು ಬಿಡ್ತಾನೆ. ಈ ಚಿಂತನೆಯನ್ನು ಇರಬೇಕು ನಮಗೆ. ಅದೇ ಇದು ವಿಶ್ವಾದ್ಯಂತ ರೂಪದಲ್ಲಿ ಎಷ್ಟು ಬೇರೆ ರೀತಿಯಾಗಿ ಅದರದ ಚಿಂತನೆ ಕೊಟ್ಟಿದ್ದಾರೆ. ಸೊ ಆ ರೂಪದ ಚಿಂತನೆಯನ್ನು ಸತತವಾಗಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು 6ನೇ ನುಡಿಯಲ್ಲಿ ಸ್ವರಮಣನು ಸತ್ಯಾದಿ ರೂಪದಿ. ಸ್ವರಮಣ ಶಬ್ದಕ್ಕೆ ಇಲ್ಲಿ ಅರ್ಥ ಏನು ಕೊಟ್ಟಿದ್ದಾರೆ ಅಂದರೆ, ಭಗವಂತ ತನ್ನ ರೂಪದಿಂದನೇ ತಾನು ರಮಣ ಮಾಡ್ತಾನೆ. ಲಕ್ಷ್ಮಿಯಿಂದ ಅವನಿಗೆ ಆನಂದ ಸುಖ ಇಲ್ಲ, ಇವನಿಂದ ಲಕ್ಷ್ಮಿಗೆ ಇದ್ದಾನೆ.
ಅದಕ್ಕೆ ಲಕ್ಷ್ಮೀ ಜೊತೆ ರಮಣ ಯಾಕೆ ಮಾಡ್ತಾನೆ? ಅವಳಿಗೆ ಸುಖ ಕೊಡೋಕ್ಕೋಸ್ಕರ. ಮತ್ತು ತಾನು ಹೇಗೆ ರಮಣ ಮಾಡ್ತಾನೆ ಅಂತಂದರೆ, ಇದು ವಿಜ್ಞಾನಮಯ ಎಂಬುದು ಭಗವಂತನ ಸ್ತ್ರೀ ರೂಪ, ಆಮೇಲೆ ಆನಂದಮಯ ಅನ್ನೋದು ಪುರುಷ ರೂಪ. ಅದನ್ನು ಲಕ್ಷ್ಮೀದಲ್ಲಿ ಅಂತರ್ಗತನಾಗಿ ಆ ರೂಪದಿಂದ ತಾನೇ ಇರ್ತಾನೆ, ಅಥವಾ ನಾರಾಯಣ ರೂಪ ಅಂತಲೂ ಹೇಳ್ತಾರೆ. ಸೊ ತನ್ನದೇ ಆದಂಥ ಸ್ತ್ರೀ ರೂಪವನ್ನು ಲಕ್ಷ್ಮೀ ಅಂತರ್ಗತನಾಗಿ ತಾನೇ ಇರ್ತಾನೆ. ಆ ರೂಪದಿಂದ ರಮಣ ಮಾಡ್ತಾನೆ, ಲಕ್ಷ್ಮಿಯಿಂದ ಅಲ್ಲ ಅಂತ. ಅದಕ್ಕೆ ಸ್ವರಮಣನು ಅಂತ ಹೇಳ್ತಾರೆ. ಆಮೇಲೆ ಶಕ್ತ್ಯಾದಿ ರೂಪದಿ ಕರ್ಣಮಾನ್ಯಗಳೊಳಗೆ ನೆಲೆಸಿದ್ದು ಅರವಿದೂರನು ಸ್ಥೂಲ ವಿಷಯಗಳ ಉಂಡು ಉಣಿಪ ನಿತ್ಯ. ಇನ್ನು ಇಲ್ಲಿ ಶಕ್ತ್ಯಾದಿ ರೂಪಗಳನ್ನು ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನಾವು ಈಗ ವಿಶ್ವಾದ್ಯಂತ ರೂಪದ ಚಿಂತನೆ ಕೊಟ್ಟರು, ಇಲ್ಲಿ ಇಂದ್ರಿಯ ಒಳಗಡೆ ಶಕ್ತ್ಯಾದಿ ರೂಪಗಳ ಚಿಂತನೆಯನ್ನು ಕೊಟ್ಟಿದ್ದಾರೆ. ಆ ಶಕ್ತ್ಯಾದಿ ರೂಪಗಳನ್ನು ಯಾವುದ್ಯಾವುದು ಅನ್ನೋದನ್ನು ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಯಾವುದ್ಯಾವುದು ಅಂತಂದರೆ, ಇಲ್ಲಿ ಶಕ್ತಿ, ಪ್ರತಿಷ್ಠಾ, ಸಂವಿತ, ಸ್ಫೂರ್ತಿ, ಪ್ರವೃತ್ತಿ, ಕಲಾ, ವಿದ್ಯಾ, ಮತಿ ಅಥವಾ ನೀತಿ ಅಂತ ಹೇಳ್ತಾರೆ, ಮಾಯಾ, ಕಾಲ, ಪುರುಷ. ಹೀಗೆ 11 ರೂಪಗಳಿಂದ, ಈ 11 ರೂಪದಿಂದ ಇದ್ದಾನೆ ಭಗವಂತ, ವ್ಯಾಪ್ತನಾಗಿ ಇದ್ದಾನೆ. 11 ಇಂದ್ರಿಯ ಒಳಗಡೆ ಅಂತರನಾಗಿಯಾಗಿ ಇದ್ದಾನೆ. ಅಲ್ಲಿ ಇದ್ದು ಬಿಟ್ಟು ಅರವಿದೂರ, ದೋಷ ದೂರನಾದಂಥ ಭಗವಂತ. ಇದೆಲ್ಲ ಇಂದ್ರಿಯ ಒಳಗಡೆ ಇದ್ದಾನೆ, ಇಂದ್ರಿಯಗಳಲ್ಲಿ ದೋಷ ಇದೆ, ಮತ್ತು ಆ ಇಂದ್ರಿಯದಲ್ಲಿ ಅವನು ಇದ್ದಾನೆ ಅಂತ ಅವನಿಗೂ ದೋಷ ಬಂತಲ್ಲ. ಅದೇ ಈ ನಾವು ಕೆಸರಲ್ಲಿ ಬಿದ್ದರೆ ನಾವು ಕೆಸರು ತುಂಬ್ಕೊಂಡ್ಬಿಡ್ತೀವಿ. ಹಾಗೆ ಭಗವಂತ ಹಂಗಾರೆ ಇಲ್ಲಿ ಈ ಇಂದ್ರಿಯದಲ್ಲಿ ಇರ್ತದೆ, ದೋಷಗಳಿದ್ದಂಥ ಇಂದ್ರಿಯಗಳಿದ್ದಾನೆ ಅಂದರೆ ಅವನಿಗೂ ದೋಷ ಬಂತಲ್ಲ ಅಂತ. ಅದರ ಅಂಟ ಅವನಿಗೆ ಇಲ್ಲ. ಅವನು ದೋಷ ದೂರನಾಗಿದ್ದಾನೆ. ಅಂತ ದೋಷ ದೂರನಾಗಿದ್ದಾನೆ. ಆಮೇಲೆ ಸ್ಥೂಲ ವಿಷಯಗಳ ಉಂಡು ಉಣಿಪ ನಿತ್ಯ. ಈ ಸ್ಥೂಲ ವಿಷಯವನ್ನು ಉಣ್ತಾನೆ, ಇದರ ಅರ್ಥ ಏನು? ಇದು ಮುಂದೆ ಇಟ್ಟದಂಥ ಪದಾರ್ಥಗಳನ್ನು ತಿಂತಾನೆ ಅಂತ ಅಲ್ಲ. ಸ್ಥೂಲ ವಿಷಯದಲ್ಲಿ ಇದ್ದಂಥ ಅವನದೇ ಆದಂಥ ರೂಪ ಇರ್ತದೆ. ಅದಕ್ಕೆ ಸ್ವಾಖ್ಯರಸ ಅಂತ ಹೇಳ್ತಾರೆ. ಸ್ವಾಖ್ಯರಸ ಅಂತಂದರೆ ಕಬ್ಬಿರಸ ಅಂತ ಒಂದು ರಸ ಅಂತ ಅರ್ಥ ಅಲ್ಲ. ಅಲ್ಲಿದ್ದಂಥ ತನ್ನದೇ ಆದಂಥ ಶುದ್ಧವಾದಂಥ ರೂಪ ಇರ್ತದೆ. ಆ ರೂಪವನ್ನು ತಾನು ಸ್ವೀಕಾರ ಮಾಡ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ಕೊಳ್ತಾರೆ. ಸ್ಥೂಲ ವಿಷಯಗಳ ಉಂಡು ಉಣಿಪ, ಅವನು ಉಣ್ತಾನೆ ಅಂತಂದ್ರೇನು? ತನ್ನ ರೂಪವನ್ನು ತಾನು ಸ್ವೀಕಾರ ಮಾಡ್ತಾನೆ. ಉಣಿಪ ಅಂತಂದ್ರೇನು? ನಮಗೆ ಉಣಿಸ್ತಾನೆ. ಸೊ ಅವನು ಆ ಪದಾರ್ಥವನ್ನು ಪದಾರ್ಥದಂಥ ತನ್ನ ರೂಪವನ್ನು ಸ್ವೀಕಾರ ಮಾಡ್ತಾನೆ. ನಮ್ಮ ಇಂದ್ರಿಯದಲ್ಲಿ ಕೂಡ ತನ್ನ ರೂಪ ಇಟ್ಟಿದ್ದಾನೆ. ಆ ಪದಾರ್ಥದಲ್ಲಿ ಇದ್ದಂಥ ರೂಪ ನಮ್ಮ ಇಂದ್ರಿಯಾಂತರ್ಗತ ಇದ್ದಂಥ ತನ್ನ ರೂಪ ಐಕ್ಯ ಆಗ್ತದೆ. ಆವಾಗ ನಮಗೆ ಆ ಪದಾರ್ಥವನ್ನು ಉಂಡಿದ್ದಂಥದ್ದು ಒಂದು ಅನುಭವಕ್ಕೆ ಬರ್ತದೆ. ಅದು ಬರೀ ತಿನ್ನೋ ಪದಾರ್ಥ ಅಷ್ಟೇ ಅಲ್ಲ, ನೋಡೋದು, ಕೇಳಿಸೋದು, ವಾಸನೆ ಇದೆಲ್ಲನೂ ಬಂತು. ಸೊ ಆ ಪದಾರ್ಥದಲ್ಲಿದ್ದಂಥ ಭಗವತ್ ರೂಪ ನಮ್ಮ ಇದ್ದಂಥ ಭಗವತ್ ರೂಪ ಐಕ್ಯ ಆಗ್ತದೆ. ಆವಾಗ ಆ ಪದಾರ್ಥದ ಅನುಭವ ನಮಗೆ ಆಗ್ತದೆ ಅಂತ. ನಿತ್ಯವಾಗಿ ಈ ರೀತಿ ಮಾಡ್ತಾನೆ. ನಿತ್ಯ ಉಂಡು ಉಣಿಪ ನಿತ್ಯ. ಕ್ಷಣ ಕ್ಷಣಕ್ಕೂ ನಮಗೆ ಏನೇನು ಅನುಭವಗಳು ಬರ್ತಾ ಇರ್ತವೋ ಅದೆಲ್ಲನೂ ಭಗವಂತನು ಉಂಡು ಉಣಿಸ್ತಾ ಇದ್ದಾನೆ. ಅವನು ನನ್ನ ರೂಪವನ್ನು ಸ್ವೀಕಾರ ಮಾಡ್ತಾ ಇರ್ತಾನೆ. ನಮ್ಮ ಇಂದ್ರಿಯಗತಿದ್ದಂಥ ಭಗವಂತ ಅಲ್ಲೆಲ್ಲ ಐಕ್ಯ ಆಗ್ತದೆ. ಅವಾಗ ನಮಗೆ ಅದು ಅನುಭವಕ್ಕೆ ಬರ್ತದೆ ಅನ್ನೋದನ್ನು ಹೇಳ್ತಾರೆ. ನಿತ್ಯದಲ್ಲಿ ಅದೇ ರೀತಿ ಆಗ್ತಾನೇ ಇರ್ತದೆ. ಇದನ್ನು ಅರಿಯದಲೇ, ಇದನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದನ್ನು ಅರಿಯಲಾರದೇ ತಾನು ಉಂಬುವನೆಂಬುವ, ಇದು ನಾನೇ ಉಣ್ತಾ ಇದ್ದೀನಿ ಅಂದರೆ ಇದನ್ನು ನಮಗೆ ಈ ಕರ್ಮದ ನಾನೇ ಕರ್ತಾ ಇದ್ದೀನಿ. ಈ ಕರ್ಮ ಮಾಡಲಿಕ್ಕೆ ನಾನೇ ಮಾಡಲಿಕ್ಕೆ ಸಾಧ್ಯ. ಅದರ ಫಲವನ್ನು ಕೂಡ ನಾನು ಉಣ್ಲಿಕ್ಕೆ ಸಾಧ್ಯ. ಇದು ವಿಷ್ಣು ತೀರ್ಥರು ಷೋಡಶದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮಗೆ ಅದರ ಸ್ವಾತಂತ್ರ್ಯವನ್ನು ಇಲ್ಲ. ಭಗವಂತನೇ ಕರ್ತಾ ಇದ್ದಾನೆ. ಅವನು ಉಂಡ್ರೆ ನಾವು ಉಣ್ಲಿಕ್ಕೆ ಸಾಧ್ಯ. ಅವನು ಕೈ ಎತ್ತಿದರೆ ನಾವು ಕೈ ಎತ್ತಲಿಕ್ಕೆ ಸಾಧ್ಯ. ಎಲ್ಲ ಕಾರ್ಯಗಳನ್ನು ಅವನು ಮಾಡಿಸ್ತಾನೆ. ಈ ರೀತಿಯಾಗಿ ನಾವು ಸತತವಾಗಿ ತಿಳ್ಕೋಬೇಕು. ನಾಹಂ ಕರ್ತ ಹರಿಕರ್ತ ದಿನ ಹೇಳ್ತೀವಿ. ಆದರೆ ಅದನ್ನು ಚಿಂತನೆ ನಾವು ಸತತವಾಗಿ ಬರಬೇಕು. ಅದನ್ನು ನಮಗೆ ಬರುವುದಿಲ್ಲ, ಅದು ಬರಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಚಿಂತನೆ ಮಾಡದೇ ಇರೋವರು ನಿರೆಗಳನ್ನು ಉಂಬುವನು ಅಂದರೆ ನರಕ ಎಂಬ ದುಃಖವನ್ನು ಅವನು ಉಣ್ತಾ ಇರ್ತಾನೆ.
ಸೊ ಭಗವಂತನೇ ಕರ್ತ ಕಾರಯಿತ, ಅವನೇ ಪ್ರೇರಕ, ಅವನೇ ನಿಯಾಮಕ, ಅವನೇ ಮಾಡಿಸ್ತಾ ಇದ್ದಾನೆ. ಈ ಚಿಂತನೆಯಾಗಿ ಸತತವಾಗಿ ಬರಬೇಕು. ಬರದೇ ಹೋದರೆ ನಾವು ನರಕವನ್ನು ನಿಶ್ಚಯ ಅಂದ್ಕೊಂಡಿದ್ದಾರೆ. ನರಕ ಎಂಬ ದುಃಖವನ್ನು ನಮ್ಮ ನಿಶ್ಚಿತವಾಗಿ ಭಗವಂತ ಕೊಡ್ತಾನೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಮರಳಿ ಭವಾಟವಿಯ ಸಂಚರಿಸಿ ಬಳಲುವನು. ಸೊ ಇದು ಎಲ್ಲ ಭಗವಂತ ಅಧೀನದಿ ಅಂತ ಚಿಂತನೆ ಬರದೇ ಹೋದರೆ ತಿರ್ಗಾ ಜನ್ಮವನ್ನು ತಾಳ್ತೀವಿ, ತಿರ್ಗಾ ನಾವು ದುಃಖವನ್ನು ಅನುಭವಿಸ್ತೀವಿ. ಅದೇ ನಮಗೆ ಈ ಸಂಸಾರದ ಎಂಬ ಒಂದು ಬಂಧನ, ನಮಗೆ ಮುಕ್ತಿ ಸಿಗೋದಿಲ್ಲ, ಮೋಕ್ಷ ಸಿಗೋದಿಲ್ಲ ಅಂತ ಹೇಳ್ತಾರೆ. ಭವಾಟವಿ ಅಂದರೆ ಸಂಚರಿಸಿ ಒಳಗೆ ಈ ಬ್ರಹ್ಮಾಂಡ ಒಳಗೆ ತಿರ್ಗಾ ಬಂದು ಹುಟ್ಟು ಸಾವು ಈ ಸರ್ಕಲ್ನಲ್ಲಿ ನಾವು ಅಲ್ಲೇ ಸುತ್ತುತ್ತಾ ಇರ್ತೀವಿ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಇದು ನಮಗೆ ಪದೇ ಭಗವಂತನ ರೂಪದ ಚಿಂತನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಹಿಂದಿನ ನುಡಿಯಲ್ಲಿ ಇದು ಪಂಚಭೂತಗಳನ್ನು ವಿವರಣೆ ಕೊಟ್ಟೆ. ಈ ಪುಸ್ತಕದಲ್ಲಿ ಬಹಳ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಈ ಪಂಚಭೂತಗಳಾದ ಗುಣಗಳನ್ನು ಏನೇನು ಇವೆ ಅನ್ನೋದನ್ನು ಕೊಟ್ಟೆ. ಸ್ವಲ್ಪವನ್ನು ಓದ್ತೀನಿ. ಇದು ಅವ್ಯಕ್ತ ತತ್ವದ ಗುಣ ಏನು? ಸ್ವಚ್ಛತ್ವ, ನಿರ್ಮಲತ್ವ, ಅವಿಕಾರಿತ್ವ, ಶಾಂತತ್ವ. ಈ ಗುಣಗಳು ಅವ್ಯಕ್ತ ತತ್ವದ ಈ ಗುಣಗಳು ಇವೆ. ಮಹತ್ತತ್ವದ ಗುಣಗಳು ಏನು? ಸ್ವಚ್ಛತ್ವ, ಅಲ್ಪ ವಿಕಾರತ್ವ. ಇಲ್ಲಿ ಸ್ವಲ್ಪ ವಿಕಾರ ಬಂತು. ಅವ್ಯಕ್ತ ತತ್ವದಲ್ಲಿ ವಿಕಾರ ಇಲ್ಲ, ಇಲ್ಲಿ ಸ್ವಲ್ಪ ವಿಕಾರ ಆಗ್ತದೆ. ಶಾಂತತ್ವ, ಶಾಂತವನ್ನು ಇರ್ತದೆ. ಪ್ರಸನ್ನತ್ವ, ಜ್ಞಾನ ಪ್ರಧಾನತ್ವ. ಈ ಎರಡು ಪ್ರಕೃತಿ ಜ್ಞಾನ ಪ್ರಧಾನಗಳು. ಸೊ ಇದಲ್ಲೆಲ್ಲ ಸಿಗ್ತದೆ. ಇದು ಅಹಂಕಾರ ತತ್ವದ ಕಾರ್ಯ ಏನಾಗ್ತದೆ? ಇಲ್ಲಿ ಕರ್ತೃತ್ವ, ಶಾಂತತ್ವ ಇದನ್ನು ಇದೆ. ಇಲ್ಲಿ ಬುದ್ಧಿ ತತ್ವದೇನಿದೆ? ವಿಶೇಷ ಜ್ಞಾನ ಜನಕತ್ವ, ಅಸಂಶಯ ಜನಕತ್ವ, ಚಂಚಲ ಸ್ಮೃತಿ, ವಿಶೇಷ ವಿಮರ್ಶದಿಂದ ನಿವೃತ್ತಿ. ಬುದ್ಧಿನಲ್ಲಿ ನಮಗೆ ವಿಶೇಷ ಸಂಚಲತ್ವವನ್ನು ಇರ್ತದೆ, ಆದರೆ ನಮಗೆ ಒಂದು ನಿಶ್ಚಯವಾದಂಥದ್ದು ಜ್ಞಾನ ಬರ್ತದೆ. ಇದು ಎಲ್ಲ ಈ ತತ್ವಗಳಾದ ಗುಣಗಳನ್ನು ಏನಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಾನು ತೀರಾ ಸಂಕ್ಷಿಪ್ತವಾಗಿ, ಯಾಕಂದ್ರೆ ನಾವು ಸಂಕ್ಷಿಪ್ತವಾದಂಥದ್ದು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಅದು ಸಾಕಷ್ಟು ವಿಷಯ. ಸಂಕ್ಷಿಪ್ತ ಅಂದ್ರೇ ಇಷ್ಟು ವಿಷಯ ಇದೆ. ಇನ್ನೂ ಆಳವಾಗಿ ಹೋದರೆ ಎಷ್ಟಿದೆ ನೋಡಿ, ಅದು ಬಹಳ ಇದೆ. ನಾವು ಫಸ್ಟ್ ರೌಂಡ್ ಅಧ್ಯಯನ ಮಾಡುವಾಗ ನಾನು ಇನ್ನೊಬ್ಬರು ಸೇರಿ ಮಾಡ್ತಾಯಿದ್ವಿ. 4 ವರ್ಷ ಬೇಕಾಯಿತು ಇದು ಅಧ್ಯಯನ ಮುಗಿಸೋಕೆ. 1 ರೌಂಡ್ ಮುಗಿಸೋಕೆ 4 ವರ್ಷ ಬೇಕಾಯಿತು. ಅಂಥದ್ದು ನಾನು ಇವಾಗ 1 ವರ್ಷದಲ್ಲಿ ಮುಗಿಸೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅಷ್ಟು ವಿಸ್ತಾರವಾಗಿ ಹೇಳೋಕ್ಕಾಗೋದಿಲ್ಲ. ಆದ್ರೂ ನಮಗೆ ಅಧ್ಯಯನ ಮಾಡುವಾಗ, ಇದು ಪಾರಾಯಣ ಮಾಡುವಾಗ ಸ್ವಲ್ಪರ ಮಟ್ಟಿಗಾದರೂ ಒಂದು ಅನುಸಂಧಾನ ಬರಲಿ ಅಂತ ಉದ್ದೇಶದಿಂದ ನಾನು ಒಂದು ಅರ್ಥಾನುಸಂಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಇದು ಗುರುಗಳನ್ನು ಅನುಗ್ರಹ ಮಾಡಿ ನಮಗೆ ಸತತವಾಗಿ ಚಿಂತನೆ ನಮ್ಮ ಆಚರಣೆಯಲ್ಲಿ ಬರೋ ಹಾಗೆ ಮಾಡಲಿ ಅನ್ನೋದನ್ನು ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ, ಹರಿಪ್ರೇರಣೆ, ಹರಿಪ್ರೀತ್ಯರ್ಥ, ಪತಿ ಅಂತರ್ಗತ, ಗುರು ಅಂತರ್ಗತ, ಮಧ್ವಾಂತರ್ಗತ, ಶ್ರೀಕೃಷ್ಣ ಅರ್ಪಣ.